ಮಠದಲ್ಲಿ ಶಿವದೀಕ್ಷೆ ಹಾಗೂ ಸಾಮೂಹಿಕ ವಿವಾಹ. ಕೊಟ್ಟೂರು ಪಟ್ಟಣದ ಡೋಣೂರು ಚಾನುಕೋಟಿ ಮಠದಲ್ಲಿ ಜಗಜ್ಯೋತಿ ಬಸವೇಶ್ವರ ಜಯಂತಿ ಪ್ರಯುಕ್ತ ಜಂಗಮ ವಟುಗಳಿಗೆ ಶಿವದೀಕ್ಷೆ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಹಮ್ಮಿಕೊಂಡಿದ್ದರು. ಶ್ರೀಮದ್ ಉಜ್ಜಯಿನಿ ಸಧರ್ಮ ಸಿಂಹಾಸನದೇಶ್ವರ ಶ್ರೀ 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 1008 ಜಗದ್ಗುರು ಅಭಿನವ ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಜಂಗಮ ವಟುಗಳಿಗೆ ಶಿವದೀಕ್ಷೆ ಕಾರ್ಯಕ್ರಮವನ್ನ ಗಂಗೆ ಪೂಜೆ, ಅರಿಶಿಣ ಶಾಸ್ತ್ರ, ಮುಡಿ ತೆಗೆದು ಮಂತ್ರದೀಕ್ಷೆ ಬೋಧಿಸಿ ಜೋಳಿಗೆ ಬೆತ್ತ ನೀಡಿ ಜಂಗಮರ ಆಶೋತ್ತರಗಳನ್ನು ಮಕ್ಕಳಿಗೆ ಉಚ್ಚರಿಸಲಾಯಿತು. ನಂತರ ನಾಡಿನ ವಿವಿಧ ಭಾಗಗಳಿಂದ ಬಂದಿರುವ ಸಾಮೂಹಿಕ ಸುಮಾರು 11 ಜೋಡಿಗಳ ವಧುವರರಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಜರುಗಿತು. ದುಬಾರಿ ದುನಿಯಾ ಕಾಲದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಾಗೂ ಶಿವದೀಕ್ಷೆ ಕಾರ್ಯಕ್ರಮಗಳಿಂದಾಗಿ ಬಡವರಿಗೆ ಖರ್ಚಿನ ಹೊರೆ ತಗ್ಗಲಿದೆ. ಚಾನುಕೋಟಿ ಶ್ರೀಗಳು ಸಾಮಾಜಿಕ ಕಳಕಳಿ ಉಳ್ಳವರು. ಸಾರ್ವಜನಿಕ ಆರೋಗ್ಯ ಹಿತಾಸಕ್ತಿಯಿಂದ ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರದಂತಹ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ. ಶ್ರೀಗಳು ಶಿಕ್ಷಣ, ಆರೋಗ್ಯ, ವಸತಿ ವ್ಯವಸ್ಥೆಗಳಲ್ಲಿ ಜನರಿಗೆ ಸೇವೆ ನೀಡಿದವರು ಎಂದರು. ಈ ಸಂದರ್ಭದಲ್ಲಿ ಚಾಪಿ ಚಂದ್ರಪ್ಪ ಅಧ್ಯಕ್ಷರು, ಪಂಚಮಿ ಶಾಲಿ ಅಡಿಕೆ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ಜಂಗಮ ಸಮಾಜದ ಅಧ್ಯಕ್ಷರು ಬದ್ದಿಮರಿ ಸ್ವಾಮಿ, ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ವೀಣಾ ವಿವೇಕಾನಂದ ಗೌಡ, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಆರ್ಎಚ್ ಕೊಟ್ರೇಶ್, ಕಿಷ್ಕಿಂಧ ಟಿವಿ, ಕೊಟ್ಟೂರು ತಾಲೂಕು.